ಬದುಕು ಹೇಗಿರುತ್ತದೆ ನೋಡಿ. ನಿತ್ಯ ಜೀವನದ ಬದುಕಿನೊಳಗೆ ನಾವು ಆಡುವ ಮಾತುಗಳು, ಮತ್ತೊಬ್ಬರು ಕೂಡ ನಡೆಸುವ ಸಂಭಾಷಣೆ, ನಮ್ಮ ಸ್ಥಿತಿ ಗತಿ ಸನ್ನಿವೇಶ ಸಂದರ್ಭ, ನಮ್ಮ ಒಡನಾಟದೊಳಗೆ ಬರ್ತಕ್ಕಂಥ ಎಲ್ಲ ವ್ಯಕ್ತಿಗಳು, ಇವರೆಲ್ಲ ನೋಡ್ತಾ ಹೋದರೆ ಇವ್ರದ್ದು ಯಾವುದು ಹಿಡಿಸೋದಿಲ್ಲ ನಮಗೆ. ನಮ್ಮ ಹೆಂಡತಿ ಮಾತಾಡೋ ರೀತಿ ನಮಗೆ ಹಿಡಿಸೋದಿಲ್ಲ, ಅವಳು ಅಡುಗೆ ಮಾಡೋ ರೀತಿ ನಮಗೆ ಹಿಡಿಸೋದಿಲ್ಲ. ಆನಂತರ ಪದೇ ಪದೇ ಅವರ ಸಂಬಂಧಿಕರು ಮನೆಗೆ ಬರುವುದು ನಮಗೆ ಹಿಡಿಸೋದಿಲ್ಲ. ನಮ್ಮ ಮಕ್ಕಳು ಮೊಬೈಲ್ ನೋಡೋದು ಹಿಡಿಸೋದಿಲ್ಲ. ಹೀಗೆ ಹಿಡಿಸದೇ ಇರ್ತಕ್ಕಂಥ ಘಟನೆಗಳು, ಸನ್ನಿವೇಶಗಳು, ಸಂದರ್ಭಗಳು ತುಂಬಾ ಇವೆ ನಮ್ಮ ಬದುಕಿನೊಳಗೆ. ಪ್ರತಿಯೊಂದು ಕ್ಷಣಕ್ಕೂ ನಮಗದು ಬೇಕಾಗಿ ಇರದೇ ನಮ್ಮ ಬದುಕಿನ ಹೆಸರು ಬರ್ತದೆ. ನಮಗೆ ಯಾವುದು ಹಿಡಿಸೋದಿಲ್ಲ ಅದೇ ಬರ್ತದೆ ಆ್ಯಕ್ಚುಲಿ. ನಮ್ಮ ಬಾಸ್ ಇರ್ತಾನೆ, ನಮ್ಮ ಬಾಸ್ ಮಾತಾಡೋ ರೀತಿ ನಮಗೆ ಬೇರೆಯವ್ರಿಗೊಂದು ನಮಗೊಂದು ಈ ಥರದ ಇತ್ತಂಡದ ಭಾವನೆಗಳನ್ನು ನಮ್ಗೆ ಹಂಚುವ ರೀತಿ, ನಮ್ಮನ್ನು ಕಾಣುವ ರೀತಿ ಬೇಜಾರು ತರ್ತದ. ಎದೆ ಶಟಿಸಿ ಇದು ತಪ್ಪು, ನನಗೆ ಹಿಡಿಸೋದಿಲ್ಲ ಅಂತ ಹೇಳ್ಬೇಕು ಅನಿಸುತ್ತಾ, ಬಟ್ ಯು ಕಾಂಟ್. ಹೌದಾ? ಹೆಂಡ್ರೆ ಮಾಡೋ ತಪ್ಪುಗಳನ್ನು ಎತ್ತಿ ತೋರಿಸ್ಬೇಕನ್ಸುತ್ತಾ, ಬಟ್ ಹೇಳಿಕ್ಕಾಗೋದಿಲ್ಲ. ಮಕ್ಕಳು ಮಾಡೋದನ್ನು, ಅವ್ರ ಹೊಲಸು ಚಟಗಳನ್ನು ಕಂಟ್ರೋಲ್ ಮಾಡಬೇಕನ್ಸುತ್ತಾ, ಅವ್ರು ನಮಗೆ ಕಂಟ್ರೋಲ್ ಸಿಗೋದಿಲ್ಲ, ಹೇಳಲಿಕ್ಕೆ ಬಾಯಿ ಇಲ್ಲ. ಹೀಗೆ ಹಿಡಿಸದೇ ಇರೋ ಸನ್ನಿವೇಶಗಳು ತುಂಬ ಇವೆ. ಹೊರಗಡೆ ಸಮಾಜದಾಗ ಹೋಗ್ತೀವಿ, ಭ್ರಷ್ಟಾಚಾರ ಹಿಡಿಸೋದಿಲ್ಲ, ಲಂಚ ರುಶ್ವತ್ತುಗಳು ಹಿಡಿಸೋದಿಲ್ಲ, ಮತ್ತೊಬ್ಬರ ಭಾವನೆಗಳು, ಮತ್ತೊಬ್ಬರು ಕೂಡ ಮತ್ತೊಬ್ಬರು ಸಂಭಾಷಣೆ ಮಾಡುವ ರೀತಿ ಯಾವುದು ಹಿಡಿಸೋದಿಲ್ಲ. ಎಷ್ಟು ಸೊಕ್ಕದ ನೋಡೋದು ಅಂತೀವಿ ಕರೆ, ಬಟ್ ಸೊಕ್ಕದ ಗೊತ್ತಾಗುತ್ತೆ. ಬಾಸ್ ನಿಮ್ಮ ಕೂಡ ಉದುರಾಡ್ತಾನೆ ಗೊತ್ತಾಗತ್ತೆ, ಬಟ್ ಏನು ಮಾಡಬಲ್ಲಿರಿ? ಮಕ್ಕಳು ಮಾಡೋ ತಪ್ಪು ಅಂದ್ರೆ ಗೊತ್ತಾ, ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಹೆಂಡ್ರೆ ಮಾಡೋ ತಪ್ಪು ಅನ್ನಿಸ್ತದೆ, ಬಟ್ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲ ಬಿಡಿ, ನೀವೇ ತಪ್ಪು ಮಾಡ್ತಾಯಿದ್ದೀರಿ. ನೀವು ಕುಡಿಯೋದು ನಿಮಗೆ ಹಿಡಿಸೋದಿಲ್ಲ, ನಿಮ್ಮ ಹೊಲಸು ಚಟಗಳು ನಿಮ್ಗೆ ಹಿಡಿಸೋದಿಲ್ಲ, ನಿಮ್ಮ ಹೆಂಗಸರು ಚಟಗಳು ನಿಮ್ಗೆ ಹಿಡಿಸೋದಿಲ್ಲ. ಹೌದಾ? ಸಿಗರೇಟ್ ಸೇದೋದು ನಿಮ್ಗೆ ಹಿಡಿಸೋದಿಲ್ಲ, ಕರೆ ಮಾಡ್ತೀರಿ. ಯು ಕಾಂಟ್ ಸ್ಟಾಪ್ ಇಟ್. ನಾ ಹೇಳ ಹೊರಟಿದ್ದೇನಪ್ಪ ಅಂದ್ರೆ, ನಮಗೆ ಹಿಡಿಸದೇ ಇರೋದು ಅದನ್ನು ನಾವು ಬಿಡ್ಲಿಕ್ಕೆ ಆಗ್ತಾ ಇಲ್ಲಲ್ಲ. ನಮಗೆ ಹಿಡಿಸದೇ ಇರೋದನ್ನು ಅದನ್ನು ದೂರ ಇಡ್ಲಿಕ್ಕೆ ಆಗ್ತಾ ಇಲ್ಲಲ್ಲ. ಇದು ಅತ್ಯಂತ ಕೆಟ್ಟಾತಿ ಕೆಟ್ಟ. ಇದು ದೊಡ್ಡ ಒಂದು ಆಂತರಿಕ ಒತ್ತಡ. ಅದು ಒತ್ತಡ ಐತಿನೂ ಅನಿಸೋದಿಲ್ಲ. ಅದು ಒತ್ತಡ ಅದೊಂದು ಒತ್ತಡ ಕ್ರಿಯೇಟ್ ಮಾಡಿದಂತೂ ಗೊತ್ತೇ ಆಗೋದಿಲ್ಲ. ಬಟ್ ಒಳಗೊಳಗೆ ಒಂದು ಗುಮ್ಮನಾಗಿ, ಅಂತರ್ಪಿಶಾಚಿಯಾಗಿ ನಮ್ಮ ಮನಸ್ಸಿನೊಳಗೆ ಆಳವಾಗಿ ಬೇರೂರಿ ಒಳಗೆ ಆಟ ಆಡಿಸ್ತದೆ. ಟೀ ಅಂತ ಆಟ ಆಡಿಸ್ತದೆ. ಹಿಡಿಸದೇ ಇರೋದನ್ನು ಮಾಡ್ತಾ ಇರೋದು, ಅದನ್ನು ಹಿಡಿಸದೇ ಇರೋದನ್ನು ತಡೆಯದೇ ಹೋಗೋದು, ಇವೆಲ್ಲವೂ ಬಹಳ ಬಹಳ ಮಾನಸಿಕ ಒಂದು ನಮ್ಗೆ ಗೊತ್ತಿರೋದು ಒತ್ತಡವನ್ನು ಕ್ರಿಯೇಟ್ ಮಾಡ್ತದೆ, ಗೊತ್ತಿರದೇ ಹೋಗುವ ಒತ್ತಡವನ್ನು ಕ್ರಿಯೇಟ್ ಮಾಡ್ತದೆ. ಸೊ ಪದೇ ಪದೇ ಇದ್ರ ಕುರಿತು ನನ್ನ ಪ್ರವಚನದೊಳಗೆ ನಾನು ಹೇಳ್ತಾನೇ ಇರ್ತೀನಿ. ನಮಗೆ ಯಾವುದೂ ಹಿಡಿಸೋದಿಲ್ಲ, ನಮ್ಮ ಬದುಕೇ ನಮಗೆ ಹಿಡಿಸ್ತಾ ಇಲ್ಲ, ನಮ್ಮ ಪರಿಸರ ಹಿಡಿಸೋದಿಲ್ಲ, ನಮ್ಮ ಬಡತನ ಹಿಡಿಸೋದಿಲ್ಲ, ನಮ್ಮ ಮನೆ ಹಿಡಿಸೋದಿಲ್ಲ, ನಮ್ಮ ಕಾರ್ ಹಿಡಿಸೋದಿಲ್ಲ. ಯಾಕಂದರೆ ಬೇರೆಯವ್ರ ಕಾರ್ ಕಂಪೇರ್ ಮಾಡ್ತೀವಿ. ಏನಪ್ಪ ಅವ್ರು ಎಂಥ 40-50 ಲಕ್ಷದ ಕಾರ್ನಾಗ ಹೋಗ್ತಾರೆ, ನಾನು ಸೆಕೆಂಡ್ ಹ್ಯಾಂಡ್ ಆಲ್ಟೋ ಕಾರ್ನಾಗ ಅಡ್ಡಾಡ್ತೀನಿ, ಹಿಡಿಸ್ತಾ ಇಲ್ಲ ನನಗದು. ಮತ್ತು ಅವ್ರ ಕಾರ್ ನಾನು ಇದ್ಯಾಗ ಕಾರ ಕೊಡ್ದಂಗೆ ಆಗುತ್ತೆ. ಹೌದಾ? ಆದ್ಮೇಲೆ ಏನು ಮಾಡಬಲ್ಲೆ ನನಗೆ? ಯಾಕಂದ್ರೆ ನನ್ನ ಶಕ್ತಿ ಇಲ್ಲಲ್ಲ. 50 ಲಕ್ಷ ಕೊಟ್ಟು ಕಾರ್ ಖರೀದಿ ಮಾಡೋ ಶಕ್ತಿ ಇಲ್ಲ. ಒಳಗೆ ಕರುಪ್ತೀನಿ ನಾನು. ಈ ಥರದ ಸನ್ನಿವೇಶಗಳು ಪ್ರತಿಯೊಬ್ಬರ ಬದುಕಿನೊಳಗೂ ಬರ್ತದೆ. ನಮಗೆ ನಾವು ಕನ್ಯಾಡ ಹೋಗ್ತೀವಿ, ಕನ್ಯಾಡ ಹೋದಾಗ ಕನ್ಯಾ ನಮಗೆ ಹಿಡಿಸಿರೋದೇ ಇಲ್ಲ, ಆದ್ರೆ ನಾವು ಹ್ಞೂ ಅಂತೀವಿ. ಯಾತಕ್ಕಪ್ಪ ಅಂದ್ರೆ 30-40 ಕನ್ಯಾ ನೋಡಿವಿ, ನೀವು ಮನಸ್ಸಿಗೆ ಬಂದದ್ದು ಅವ್ರಿಗೆ ಮನಸ್ಸಿಗೆ ಬಂದಿಲ್ಲ. ಹೌದಾ? ಅವ್ರ ಮನಸ್ಸಿಗೆ ಬಂದದ್ದು ನಿಮ್ಮ ಮನಸ್ಸಿಗೆ ಬಂದಿಲ್ಲ. ಹೀಗೆ
ಅವರೇ ಬಂದದ್ದು, ನಿಮಗೆ ಹಿಡಿಸ್ತಾ ಇಲ್ಲ, ನೀವು ಹಿಡಿಸ್ತಾ ಇದ್ದು ಅವ್ರು ಹಿಡಿಸ್ತಾ ಇಲ್ಲ. ಸೊ ಹೀಗಾಗಿ ಬೇಜಾರಾಗಿಬಿಟ್ಟದ. ಕೊನೆಗೆ ಕಮಿಟ್ಮೆಂಟ್ ಮಾಡ್ಕೊತೀರಿ, ಕಾಂಪ್ರಮೈಸ್ ಮಾಡ್ಕೊತೀರಿ, ಇರಲಿ ಬಿಡೋ ಅಂತೀವಿ. ಹಾಂ, ಮೊದಲು ಕಣ್ಣು ಹಿಂಗಿರ್ಬೇಕು, ಕಾಲು ಹಿಂಗಿರ್ಬೇಕು, ಮುಖ ಹಿಂಗಿರ್ಬೇಕು, ಕೂದಲು ಹಿಂಗಿರ್ಬೇಕು ಅಂತ ಚಾಯ್ಸ್ ಇತ್ತು. ಈಗ ಚಾಯ್ಸು ಹಾಳಾಗ್ಬೋದು. ರಾಜಿ ಮಾಡಿಕೊಂಡ್ರಿ, ಕಾಂಪ್ರಮೈಸ್ ಮಾಡಿಕೊಂಡ್ರಿ. ಆದ್ರೆ ತಾತ್ಕಾಲಿಕ ಅದು. ನಾ ಒಳ್ಳೆ ಒಪ್ಕೊಂಡೆ, ಒಳ್ಳೆ ಮದುವೆ ಮಾಡಿಕೊಂಡೆ, ಒಳ್ಳೆ ಇಕ್ಕಿನ ಕಟ್ಟಿಕೊಂಡೆ, ಇದು ಶುರು ಆಗಿಬಿಡ್ತದೆ. ಎಲ್ಲಿ ಮಠ ಶುರು ಆಗುತ್ತಪ್ಪ ಅಂದ್ರೆ ಸಾಯಿ ಮಠ ಇರ್ತದೆ. ಒಬ್ಬರು ಮನ್ಯಾಗ ಒಬ್ಬ ಶಿಷ್ಯ ಒಂದು ಹುಡುಗಿನ ಮದುವೆ ಆಗಿದ್ದ. ಮದುವೆ ಆಗಿ 18 ವರ್ಷ ಆಗಿದ್ದ, 4 ಮಕ್ಕಳಾಗ್ಯಾವ. 18 ವರ್ಷ ಸಂಸಾರ ಮಾಡಿದ ಮೇಲೂ ಕೂಡ ಆಕೆ ಬೈತಾ ಇದ್ದಾನೆ. ಏನು, ನೀನು ಒಳ್ಳೆ ಕಟ್ಕೊಂಡೆ ನಾನು. ಅಲ್ಲಿ ಶಿವಮೊಗ್ಗದಾಗ ಒಂದು ಹುಡುಗಿ ಭಾಳ ಚಂದಿತ್ತು, ಅವ್ರು ಕೊಡ್ತೀನಿ ಅಂತ ಬಂದಿದ್ರು, ನಮ್ಮೂ ಬೇಡ ಅಂದರು. ನೀನು ಒಳ್ಳೆ ಕಟ್ಕೊಂಡೆ ನಾನು. 18 ವರ್ಷ ಆದಮೇಲೂ ಕೂಡ ಇವನ ಬಾಯಿಂದ ಅಂಥ ಮಾತು ಬರ್ತಾವೆ. ಅಂದರೆ ಮನಸ್ಸು ಇರಿಸಿದ್ರು ಕೂಡ 18 ವರ್ಷದಿಂದ ಬದುಕು ಮಾಡ್ತಾನೆ ಇದ್ದಾನೆ. 18 ವರ್ಷ ಅಲ್ಲ, ಇನ್ನೂ 20 ವರ್ಷ ಸಾಯಿ ಮಠಕ್ಕೆ ಕೂಡ ಬದುಕು ಮಾಡಲೇಬೇಕು. ನಿಮಗೆ ಮನಸ್ಸು ಇರಿಸಿದ್ರು ಕೂಡ ಬದುಕು ಮಾಡಬೇಕು. ಹೀಗೆ ನಮ್ಮ ಬದುಕಿನೊಳಗೆ ನಮಗೆ ಹಿಡಿಸಲಾರ್ದ ಅದೆಷ್ಟೋ ಘಟನೆಗಳಿವೆ, ಹಿಡಿಸಲಾರ್ದ ಅದೆಷ್ಟೋ ವ್ಯಕ್ತಿಗಳಿದ್ದಾರೆ. ಬಟ್ ನಾವು ನಮ್ಮೊಳಗೆ ಕಾಂಪ್ರಮೈಸ್ ಮಾಡ್ಕೊತೀವಿ. ಬಟ್ ಕಾಂಪ್ರಮೈಸು ಸರಿ ಅನಿಸೋದಿಲ್ಲ, ಒಳಗೊಂದು ಒತ್ತಡವನ್ನು ಸೃಷ್ಟಿ ಮಾಡಿಕೊಳ್ಳುತ್ತೆ. ನಾನು ಪದೇ ಪದೇ ಈ ಮಾತನ್ನು ಹೇಳ್ತಿರ್ಬೇಕಾದ್ರೆ ಒಂದು ಸಲ ಹೀಗೆ ಒಂದು ಪ್ರವಚನದಲ್ಲಿ ಹೇಳಿದೆ ನೋಡಿ, ನಿಮ್ಮ ಹೆಂಡ್ರದರಲ್ಲ ತಮ್ಮ ತವ್ರ ಮನೆಯನ್ನು ಸಾಕಿ ಸಲಹಿದ ತಂದೆ ತಾಯಿಗಳನ್ನು ಅಣ್ಣ ತಮ್ಮಂದಿರನ್ನು ಬಿಟ್ಟು ಬಂದಿರ್ತಾರೆ ನಿಮ್ಮ ಮನೆಗೆ, ಹೌದಾ? ಕಂಪ್ಲೀಟ್ ಹೊಸತು. ಅದು ಎಂಥದೋ ಮನೆಯೊಳಗೆ ಬೆಳೆದು ಎಂಥದೋ ಮನೆಗೆ ಬಂದಿರ್ತಾರೆ. ನಿಮ್ಮ ಸ್ವಭಾವ ಗೊತ್ತಿರೋದಿಲ್ಲ, ನಿಮ್ಮ ಏನೂ ಗೊತ್ತಿರೋದಿಲ್ಲ. ಅವರಿಗೆ ಬಂದಿಲ್ಲಿ ಅಡ್ಜಸ್ಟ್ ಮಾಡಬೇಕಾದ್ರೆ ಎಷ್ಟು ತ್ರಾಸಾಗತ್ತೆ, ಹೌದಾ? ಎಷ್ಟು ಹೋರಾಟ ಮಾಡ್ತಾರೆ ಅವರು, ಎಷ್ಟು ಸಹನ ಮಾಡ್ಕೊತಾರೆ ಪ್ರತಿಯೊಂದನ್ನು ತಮಗೆ ಹಿಡಿಸ್ತಿದ್ರು ಕೂಡ. ನೀವು ಒಮ್ಮೆ ಆದರೆ ಕೇಳಿದ್ದೀರಾ, ನೀವು ಕುಡಿದು ಬಂದು ಹೋಗ್ತೀರಿ, ಧೂಮ್ರಪಾನ ಮಾಡ್ತೀರಿ, ತಂಬಾಕು ತಿಂತೀರಿ, ಅದೆಲ್ಲ ಅವ್ರು ಹಿಡಿಸೋದೇ ಇಲ್ಲ. ಹೀಗಾಗಿ ನೀವು ಅವ್ರು ಹರಿಹಾಯ್ತಾರ, ಸಪ್ ಮುಖ ಮಾಡ್ಕೊಂತಾರ, ತಲೆನೋವು ಐತಂತಾರ ಅಂತ ನೀವು ಬಂದು ಕಂಪ್ಲೇಂಟ್ ಕೊಡ್ತೀರಿ. ಒಮ್ಮೆ ಆದರೆ ಕೇಳಿರೇನು? ಹೆಂಡ್ತಿಗೆ ಒಮ್ಮೆ ಕೈ ಹಿಡ್ಕೊಂಡು ಅವ್ರಿಗೆ ಕೇಳ್ರಿ, ನನ್ನ ಯಾವುದನ್ನು ನೀವು ಬಿಡಿಸ್ತಾ ಇಲ್ಲ ಅಂತ ನಿಮ್ಮ ದೌರ್ಬಲ್ಯಗಳನ್ನು ಒಮ್ಮೆ ಅವ್ರ ಮುಂದೆ ಇಟ್ಟು, ಗೊತ್ತಿರ್ತದೆ ಅವರಿಗೆ ನನ್ನ ಯಾವ ದೌರ್ಬಲ್ಯ, ನನ್ನ ಯಾವ ಗುಣ, ನನ್ನ ಯಾವ ಇದು ಮಾತು ನೀವು ಹಿಡಿಸ್ತಾ ಇಲ್ಲ ಅಂತ ಒಮ್ಮೆ ಆದರೆ ಕೇಳಿರಿ ಅಂತ ಕೇಳಬೇಕು ಅಂತ ಹೇಳಿದ್ದೆ. ಇದು ಒಬ್ಬ ನನ್ನ ಶಿಷ್ಯರಿಗೆ ತುಂಬ ನಾಟಿಬಿಡ್ತು. ಹೌದಲ್ಲ, ಗುರುಗಳು ಹೇಳೋದು ಭಾಳ ಸರಿ ಇದೆಯಲ್ಲ ಅಂತ ಅನಿಸಿ ಅವತ್ತೇ ರಾತ್ರಿ ಹೋಗಿ ಎಲ್ಲಿಲ್ಲದ ಪ್ರೀತಿಯನ್ನು ಹೆಂಡತಿ ಮೇಲೆ ತೋರ್ತಾನೆ. ದಿನ ಉದುರ್ಕೊಂತ ಚೀರ್ಕೊಂತ ಬೈಕೊಂತ ಹೊಕ್ಕಿದ್ದ. ಇವತ್ತು ಏನೋ ಮೂಡ್ ಬಂದಿತ್ತು, ಅತ್ಯಂತ ಪ್ರೀತಿಯಿಂದ ಕಂಡ. ಏನು ಮಾಡಿಯ ಅಂತ ಪ್ರೀತಿಯಿಂದ ಕೇಳಿದ. ಹಾಗೆ ಖುಷಿ ಆಯಿತು. ಇಬ್ಬರು ಕಾಟ್ ಮೇಲೆ ಕೂತರು, ಕೈ ಹಿಡ್ಕೊಂಡ. ಇವತ್ತು ನಮ್ಮ ಗುರುಗಳು ನನ್ನ ಕಣ್ ತರಿಸ್ಯಾರ, ಹಂಗೆ ಹೇಳಿದರು ಹಿಂಗೆ ಹೇಳಿದರು ಅಂತೆಲ್ಲ ಹೇಳಿ, ಅಲ್ಲ ನನ್ನ ಯಾವ ಗುಣ ನಿನ್ನ ಹಿಡಿಸ್ತಾ ಇಲ್ಲ, ಇವತ್ತು ಹೇಳು ನಾನು ತಿದ್ಕೊತೀನಿ ಅಂದ. ಆಕೆ ದುರು ಇವ್ ಕಡೆ ನೋಡಿದ್ಲು. ದುರು ನೋಡಿ, ಪುಣ್ಯಾತ್ಮ, ನನ್ನ ಯಾವ ಗುಣಗಳು ಹಿಡಿಸ್ತಾ ಇಲ್ಲ ಅಂತ ಕೇಳಾಕತ್ತೀಯಲ್ಲಿ ನೀನು. ನೀನೇ ಹಿಡಿಸಿಲ್ಲ ಮುಖ್ಯ. ನನಗೆ ಹಿಡಿಸದೇ ಇದ್ರು ಕೂಡ ನನ್ನ ಮನೆಯವರು ನಿನಗೆ ಕಟ್ಟ್ಯಾರ. ನನಗೆ ತಾಳಿ ಕಟ್ಟಿ ತಪ್ಪಿಗೆ ತರ್ಕೊಂಡು ಬಂದೆ ನಾನು. ನೀ ನನಗೆ ಹಿಡಿಸೇ ಇಲ್ಲ. ಕರೆ ಹೇಳ್ಬೇಕಂದ್ರೆ ನಿನ್ನ ಗುಣ ತೊಗೊಂಡು ಸುಡಬೇಕು ಅಂದುಬಿಟ್ಟು ಪೂರ್ಣ ನಿರಾಶೆ ಆಗಿಬಿಡುತ್ತೆ ಅವನಿಗೆ. ನನ್ನ ಮಾತನ್ನು ಕೇಳಿ ಹೆಂಡತಿಗೆ ಆಕಿನ್ನ ಸ್ವಲ್ಪ ಒಳಗಿನ ತುಮುಲವನ್ನು ತೋಡ್ಕೊಂಡಾಳು, ನಾ ಅದನ್ನು ತಿದ್ದುಕೊಂಡೇನು ಅನ್ನೋ ಭಾವದಿಂದ ಈತ ಹೋಗಿದ್ದ. ಈ ಮಾತು ಕೇಳೋಣ ಸಪ್ಪೆ ಮುಖ ಹಾಕ್ಕೊಂಡು ಮರುದಿನ ನನ್ನ ಕಡೆ ಬಂದ. ಗುರುಜಿ, ನಿನ್ನೆ ತಾವು ಮಾತಾಡಿದ ರೀತಿ, ನನಗೆ ಉಪದೇಶ ಹೇಳಿದ ರೀತಿ
ಎಲ್ಲರಿಗೂ ಹೇಳಿದ ರೀತಿ ನನಗೆ ಬಾಯಿ ಹಿಡಿಸಿತ್ತು. ನಾನು ತವಕಿಸ್ತಾ ಇದ್ದೆ. ನನ್ನ ಹೆಂಡತಿ ಕಡೆ ಹೋಗಿ ನನ್ನ ತಪ್ಪುಗಳನ್ನು ಒಪ್ಕೋಬೇಕು, ನನ್ನ ಯಾವ ತಪ್ಪುಗಳು ಆಕೆ ಹಿಂಸೆ ಮಾಡ್ತಾವ ಅಂತ ಕೇಳ್ಕೋಬೇಕು ಅಂತ ಕಾತುರದಿಂದ ಹೋದೆ. ಆದರೆ ಆಕೆ ಹಿಂಗೆ ಅಂದ್ಬಿಟ್ಲು, ಗುರುಜಿ ಬದುಕು ಭಾಳ ಇತ್ತದ ಗುರುಜಿ. ನಾನು ತಪ್ಪುಗಳನ್ನ ತಿದ್ಕೊಳ್ಳಿಕ್ಕೆ ಹೋದೆ, ಬಟ್ ಅವಳು ಮೊದಲು ನಾನು ಹೇಗಿದ್ನೋ ಹಂಗಾದನಂತ ತಿಳ್ಕೊಂಡು ನನಗೆ ಹೀಯಾಳಿಸಿ ಕಳಿಸಿಬಿಟ್ಟು ಗುರುಜಿ. ಹೀಗೆ ಬದುಕು, ಇದೇ ಬದುಕು. ಇದನ್ನೂ ಸ್ವೀಕಾರ ಮಾಡಬೇಕಾಗಿತ್ತಪ್ಪ ನೀನು. ಹೌದು, ಆಕೆ ಹಂಗಂದಲ್ಲ, ಅದು ಸಹಜವಾಗಿ ಅವಳ ಪೂರ್ಣ ಅಸಮಾಧಾನ, ಅಸಹನೆ ಇವತ್ತಾಕೆ ಹೊರಗೆ ಹಾಕಿದ್ದಕ್ಕೆ ಈ ರೂಪದಿಂದ. ನೀ ತಿಳ್ಕೊ, ನೀನು ಮನಸ್ಸಿಗೆ ಬಂದಿಲ್ಲ ಅಂತಂದ್ರೆ ನಿನ್ನ ನಿಕೃಷ್ಟವಾಗಿ ಮುಂದೆ ಕಾಣ್ತಾಳಂತಲ್ಲ. ಈಗ ಹೊಲಸು ಹಾಕಿಬಿಟ್ಲ ಹೊರಗೆ, ಇನ್ನಾಕೆ ಮನಸ್ಸು ಶುದ್ಧ ಆತು. ಖಂಡಿತವಾಗಿಯೂ ನಿನ್ನ ಕೂಡಕ್ಕೆ ಚೆಂದಾಗಿರ್ತಾಳ. ಈಗ ನೋಡು ಅಂದೆ. ಅಣ್ಣನ ಆತ ಏನೋ ಸಮಾಧಾನ ಮಾಡ್ಕೊಂಡು ಹೋದ. ವಿಚಿತ್ರ ಅಂದ್ರೆ 1-2 ತಿಂಗಳದಾಗ ಮತ್ತೆ ಇಬ್ಬರು ಗಂಡ ಹೆಂಡತಿ ಮತ್ತೆ ಬಂದರು. ಭಾಳ ಖುಷಿಯಾಗಿದ್ದರು. ಗುರುಜಿ ಎಷ್ಟು ಕರಾರುವಾಕ್ಕಾಗಿ ಹೇಳಿದ್ರಿ, ಎಷ್ಟು ಕರೆ ಹೇಳಿದ್ರಿ ನೀವು. ನನ್ನ ಹೆಂಡತಿ ಅವತ್ತೇನೋ ನನಗೊಂದು ಅಂದಿದ್ದು ನನಗೆ ಬೇಜಾರಾಗಿತ್ತು ಕರೆ, ಆದ್ರೆ ಅವಳು ಕೂಡ ಭಾಳ ಚೇಂಜ್ ಆಗ್ಯಾಳ ಗುರುಜಿ. ಮೊದಲು ನನಗಿಲ್ಲ, ಮೊದಲು ನನಗೆ ಸಿಡಿಸಿಟ್ಟು ಮಾಡ್ತಾ ಇಲ್ಲ, ನಕ್ಕೊಂತದಳ. ನಾವಿಬ್ಬರು ಭಾಳ ಚೆನ್ನಾಗಿದ್ದೀವಿ ಗುರುಜಿ, ಒಬ್ರಿಗೊಬ್ರು ತಿಳ್ಕೊಂಡಿದ್ದೀವಿ. ಆಕೆ ನನ್ನ ಮುಂದೆ ಹೇಳ್ತಾಳ, ಆಕೆ ಹೇಳಿದ್ದನ್ನು ನಾ ಕೇಳ್ತೀನಿ, ನಾ ಆಕೆ ಮುಂದೆ ಹೇಳ್ಕೊತೀನಿ, ಆಕೆ ನಾ ಹೇಳಿದ್ದನ್ನು ಕೇಳ್ಕೊತಾಳ. ಮೊದಲು ಹಿಂಗೆ ಮಾಡ್ತಾನೇ ಇರಲಿಲ್ಲ ಗುರುಜಿ. ನಮ್ಮ ಐಗುಗಳನ್ನು ಮತ್ತೊಬ್ಬರ ಮುಂದೆ ಇಡಬೇಕು ಅನ್ನೋದು ಗೊತ್ತಿದ್ದಿಲ್ಲ. ಕಡೆ ಕಟ್ಟಿಕೊಂಡ ಗಂಡನ ಮುಂದೆ, ಕಟ್ಟಿಕೊಂಡ ಹೆಂಡತಿ ಮುಂದರ ಇಡಬೇಕು ಅನ್ನೋದು ನಮ್ಗೆ ತಿಳಿದಿರಲೇ ಇಲ್ಲ. ಏನೋ ನೀವು ನಮ್ಮ ಕಣ್ ತರಿಸಿದ್ರಿ, ನಾವು ಅದನ್ನು ಪಾಲನೆ ಮಾಡಕತ್ತೀವಿ, ನಮ್ಮ ಬದುಕು ಬಂಗಾರ ಆಗ್ಯದ ಗುರುಜಿ ಅಂದರು. ಸೊ ನಮಗೆ ಹಿಡಿಸಲಾರ್ದಷ್ಟು ಬೆಟ್ಟದಷ್ಟು ಇರ್ಬೋದು, ಅದು ಅನಿವಾರ್ಯತೆ ಅದು. ಹಿಡಿಸೋದಿಲ್ಲ ಅಂತ ತಕ್ಷಣ ಬಿಡೋಕ್ಕಾಗೋದಿಲ್ಲ, ಹಿಡಿಸೋದಿಲ್ಲ ಅಂತ ತಿಳ್ಕೊಂಡು ತಕ್ಷಣ ಡೈವರ್ಸ್ ಕೊಡೋಕ್ಕೆ ಬರೋದಿಲ್ಲ. ಅನಿವಾರ್ಯತೆ ಊರಿನೊಳಗೆ ಸಿಕ್ಕೊಂಡವ್ರು ನಾವು, ಅವ್ರ ಕೂಡ ಬದುಕಲೇಬೇಕಲ್ಲ. ಇದನ್ನು ಬಿಟ್ಟು ಏನು ಮಾಡ್ತೀರಿ? ರೈಟ್ ನೌ ಸಿ ಈಸ್ ಲೈಕ್ ದ್ಯಾಟ್, ರೈಟ್ ನೌ ಯು ಆರ್ ಲೈಕ್ ದ್ಯಾಟ್. ಏನು ಮಾಡಿದ್ರೆ ಆಕೆ ಬದಲಾಗಲ್ಲ, ಏನು ಮಾಡಿದ್ರೆ ನೀವು ಬದಲಾಗ್ತೀರಿ. ಯು ಆರ್ ಯುವರ್ ಸೆಲ್ಫ್. ನೀವೇ ಇದ್ದೀರಿ, ಆಕೆನೇ ಇದ್ದಾಳ. ಈಗ ಬದುಕು ಅನ್ನೋದು 2 ವಿರುದ್ಧಗಳ ಸಂಗಮ, ಬದುಕು ಅನ್ನೋದು 2 ಬೇಕುಗಳ ಸಂಗಮ, ಬದುಕು ಅನ್ನೋದು 2 ಬೇಡಗಳ ಸಂಗಮ, ಬೇಕುಗಳ ಸಂಗಮ, ಬೇಕು ಮತ್ತು ಬೇಡಗಳ ಸಂಗಮ, ಬೇಡ ಮತ್ತು ಬೇಕುಗಳ ಸಂಗಮ. ಅಡ್ಜಸ್ಟ್ಮೆಂಟ್ ಲೈಫ್ ಈಸ್ ಇನ್ ಅಡ್ಜಸ್ಟ್ಮೆಂಟ್. ಹೌದಾ? ಕಾಂಪ್ರಮೈಸ್ ಮಾಡ್ಕೊಳ್ತಾ ಇರಬೇಕು. ಕಾಂಪ್ರಮೈಸ್ ಮಾಡ್ಕೊಳ್ತಾ ಹೋದ್ರೆ ಹುಚ್ಚಾಕಿರಿ ನೀವು, ಬದುಕು ನಿಮಗೆ ಭೀಕರ ಅನಿಸುತ್ತೋ. ಕಾಂಪ್ರಮೈಸ್ ಮಾಡ್ಕೊಳ್ತಾ ಇರಿ, ಸನ್ನಿವೇಶದೊಂದಿಗೆ, ಸಿಚುಯೇಷನ್ನೊಂದಿಗೆ, ಸಂದರ್ಭದೊಂದಿಗೆ, ವ್ಯಕ್ತಿಗಳೊಂದಿಗೆ. ನಿಮಗೆ ಏನು ತಂದದಳ? ಎಸ್, ನಿಮ್ಗೆ ಗೊತ್ತಿರಲಿ, ಸಾಕ್ರೇಟಿಸ್ ಮಹಾ ಫಿಲಾಸಫರ್ ಅವರ ಹೆಂಡತಿ ತುಂಬ ಗಯ್ಯಾಳಿ. ಇವನು ಕಂಡ್ರೆ ಹಾಕಿ ಬರ್ತಿರ್ಲಿಲ್ಲ. ಕುಂತು ನೋಡಿ, ಮತ್ತೆ ಪುಸ್ತಕ ಹಿಡ್ಕೊಂಡು ಬರ್ಕೊಂತ ಕುಂತು ನೋಡಿ, ಏನು ಪ್ರವಚನ ಮಾಡೋದು ದೊಡ್ಡ ಶಾಣೆ ಅಂತ ತಿಳ್ಕೊಂಡು ಹೀಯಾಳಿಸಿದ್ದೆ, ಮುದಲಿಸಿದ್ದೆ. ಬಟ್ ಸಾಕ್ರೆಟಿಸ್ ಅಂಥ ಗಯ್ಯಾಳಿ ಹೆಂಡತಿ ಕೂಡ ಎಷ್ಟೋ ವರ್ಷ ಬದುಕಿದ್ರು, ಕಾಂಪ್ರಮೈಸ್ ಮಾಡಿಕೊಂಡ್ರು. ಆಕೆ ಇರೋದೇ ಹಾಗೆ, ಯಾವ ಬದಲಾಗ್ತಾಳೆ ಆಗಲಿ. ನಿರೀಕ್ಷೆ ಮಾಡ್ತಾ ಹೋದರೆ, ನಾನು ಅದನ್ನು ಹಿಡಿಸ್ತಾ ಇಲ್ಲ ಅಂತಿಕೊಂಡು ಅಲೆಗೆಳಿತಾ ಹೋದ್ರಪ್ಪ ಅಂದ್ರೆ ತೊಂದರೆ ಆಗುತ್ತದೆ ಅನ್ನೋ ಅವ್ರಿಗೆ ಗೊತ್ತಿತ್ತು. ಸೊ ನಮ್ಮ ಬದುಕಲು ಹಾಗೆ ಕಾಂಪ್ರಮೈಸ್, ಅಡ್ಜಸ್ಟ್ಮೆಂಟ್, ಸಹನ, ಆಕ್ಸೆಪ್ಟೆನ್ಸ್. ಅವ್ರು ಹಂಗದಾರ, ಸ್ವೀಕಾರ ಮಾಡಬೇಕು. 100% ಸ್ವೀಕಾರ ಮಾಡಬೇಕು. ನೀವು 10% ಸ್ವೀಕಾರ ಮಾಡ್ತೀರಿ, 90% ಅವ್ರನ್ನ ಅಲ್ಲಗೆಳ್ತೀರಿ, ನಿಕೃಷ್ಟ ಮಾಡ್ತೀರಿ. ಅದು ತಪ್ಪು ಒಪ್ಪು, ಬೇಕು ಬೇಡವೋ, ಅವ್ರು ನಿಮ್ಮ ಕೂಡ ಬದುಕಾಕತ್ಯಾರ, ನೀವು ಅವ್ರ ಕೂಡ ಬದುಕಾಕತ್ತೀರಿ. ಬದುಕ್ತಾ
ಗೆಸ್ಟ್ ಬಂದು 2 ಅವ್ರು ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಹಾಂ, ಮಕ್ಕಳು ಕೂಡ ಅಡ್ಜಸ್ಟ್ಮೆಂಟ್, ಸಸ್ತಾರು ಕೂಡ ಅಡ್ಜಸ್ಟ್ಮೆಂಟ್, ಹೆಂಡತಿ ಕೂಡ ಅಡ್ಜಸ್ಟ್ಮೆಂಟ್, ಬದುಕಿನ ಕೂಡ ಅಡ್ಜಸ್ಟ್ಮೆಂಟ್, ಬಾಸನ ಕೂಡ ಅಡ್ಜಸ್ಟ್ಮೆಂಟ್. ಹೊರಗೆ ಬಂದ್ರೆ ಎಷ್ಟೋ ನಾವು ಸಂಘಟನೆಗಳ ಕೂಡ ನಾವು ಬಾಳೆ ಮಾಡಬೇಕಾಗತ್ತೆ. ಮುನ್ಸಿಪಾಲ್ಟಿಗೆ ಹೋಗ್ತೀವಿ, ಅವ್ರು ನಮ್ಮನ್ನು ಕ್ಯಾರಿ ಅನ್ನೋದಿಲ್ಲ. ಬ್ಯಾಂಕಿಗೆ ಹೋಗ್ತೀವಿ, ನಿಲ್ಲಿಸ್ತಾರೆ, ಶಿಟ್ಟ ಬರ್ತದೆ. ಕಾಯ್ಬೇಕು, ಸಹನೆ ಮಾಡ್ಕೋಬೇಕು, ಸಹನೆ ಮಾಡಬೇಕು, ಕಾಯ್ಬೇಕು. ಯಾರು ಕಾಯ್ತಾರ ಅವ್ರಿಗೆ ದೇವ್ರು ಕಾಯ್ತಾನ. ನೀವು ಕಾದಷ್ಟು ಅವ ನಿಮಗೆ ಕಾಯ್ತಾನ ಅಷ್ಟೇ. ಇದು ತಪಸ್ಸು, ಕಾಯುವಿಕೆ ಒಂದು ತಪಸ್ಸು ಅಲ್ಲೇನು. ಅಹಲ್ಯತ್ ಕಾಯ್ದು ರಾಮ ಬರುವವರೆಗೂ, ಶಬರಿ ಕಾಯ್ದು ರಾಮ ಬರುವವರೆಗೂ. ಕಾಯಲಿಲ್ಲ, ಮತ್ತು ಕಾಯ್ದಕ್ಕೆ ಅವ್ರಿಗೆ ಸಿಕ್ತು ಗೊತ್ತಾ? ಪರಮಾತ್ಮನೇ ಸಿಕ್ಕ ಅವ್ರಿಗೆ. ಸೊ ಈ ತತ್ವವನ್ನು ಮನಸ್ಸಿನಾಗ ಇಟ್ಕೊಂಡು ನಾವು ಬಾಳೆ ಮಾಡಬೇಕಾಗಿದೆ. ಅನಿವಾರ್ಯತೆ ಅದ, ನಮ್ಗೆ ಹಿಡಿಸುವುದಿಲ್ಲ ಕರೆ, ಬಟ್ ಅನಿವಾರ್ಯತೆ ಉರುಳೊಳಗೆ ಸಿಕ್ಕೊಂಡ್ರೂ ಕೂಡ ಅದನ್ನು ಪುಷ್ಪಹಾರ ಮಾಡ್ಕೋಬೇಕು. ಅನಿವಾರ್ಯತೆ ಉರುಳನ್ನು ನಾವು ಪುಷ್ಪಹಾರ ಮಾಡಿಕೊಂಡಾಗ ನಾವು ಬದುಕಲಿಕ್ಕೆ ಅರ್ಹ ಆಗ್ತೀವಿ. ಶ್ರೀ ಗುರುದೇವ್.